ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ರಾಶಿಗಳ ಆಧಾರದ ಮೇಲೆ ಅವರ ಜೀವನದಲ್ಲಿ ಅವರು ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಹಾಗೂ ಅವರ ಸ್ವಭಾವ ಎಂಥದ್ದು ಎನ್ನುವುದನ್ನು ತಿಳಿದುಕೊಳ್ಳುವಂತಹ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಕೆಲವು ರಾಶಿ ಜನರ ವ್ಯಕ್ತಿತ್ವವು ಕಾಲಾನಂತರದಲ್ಲಿ ಸುಧಾರಿಸುತ್ತದೆ. ವಯಸ್ಸಾದಂತೆ ಅವರ ಆತ್ಮವಿಶ್ವಾಸ ಹೆಚ್ಚಾಗುವುದಲ್ಲದೆ ಅವರ ಸೌಂದರ್ಯ ಮತ್ತು ಆಕರ್ಷಣೆಯೂ ಹೆಚ್ಚಾಗುತ್ತದೆ. ವಯಸ್ಸಾಗುವುದು ನೈಸರ್ಗಿಕ ಪ್ರಕ್ರಿಯೆ, ಆದರೆ ಕೆಲವರಿಗೆ ವಯಸ್ಸು ಕೇವಲ ಸಂಖ್ಯೆಗಳ ಆಟ. ಸಮಯ ಕಳೆದಂತೆ ಕೆಲವು ಜನರು ಹೆಚ್ಚು ಆಕರ್ಷಕವಾಗಿ ಕಾಣುವುದಲ್ಲದೆ ಅವರ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತದೆ. ವಯಸ್ಸು, ಅನುಭವ, ಬುದ್ಧಿವಂತಿಕೆ ಮತ್ತು ಸ್ವಯಂ ಸ್ವೀಕಾರವು ಅವರ ಜೀವನಕ್ಕೆ ವಿಭಿನ್ನವಾದ ಹೊಳಪನ್ನು ತರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಚಕ್ರ ಚಿಹ್ನೆಗಳ ವ್ಯಕ್ತಿತ್ವವು ವಯಸ್ಸಾದಂತೆ ಸುಧಾರಿಸುತ್ತದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ವಯಸ್ಸಾದಂತೆ ಯಾವ ರಾಶಿಯ ಸ್ತ್ರೀಯರ ಸೌಂದರ್ಯ ಹೆಚ್ಚಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ನೀವು ಕೂಡ ಈ ರಾಶಿಯಲ್ಲಿ ಕಾಣಿಸಿಕೊಳ್ಳಬಹುದಾಗಿದ್ದು ತಪ್ಪದೇ ವಿಡಿಯೋವನ್ನು ಕೊನೆಯವರೆಗೂ ನೋಡುವ ಮೂಲಕ ನಿಮ್ಮ ರಾಶಿ ಕೂಡ ಇದರಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ. ವೃಷಭ ರಾಶಿ. ವೃಷಭ ರಾಶಿಯ ಸ್ತ್ರೀಯರು ಕಠಿಣ ಪರಿಶ್ರಮಿಗಳು, ಬುದ್ಧಿವಂತರು ಮತ್ತು ಜವಾಬ್ದಾರಿಯುತರು. ಅವರು ಜೀವನದಲ್ಲಿ ಶಿಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಮತ್ತು ಪ್ರತಿಯೊಂದು ಪರಿಸ್ಥಿತಿಯನ್ನು ತಾಳ್ಮೆಯಿಂದ ಎದುರಿಸುತ್ತಾರೆ. ಸಮಯ ಕಳೆದಂತೆ ಅವರ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗುತ್ತದೆ. ಅವರು ತಮ್ಮ ಗುರಿಗಳನ್ನು ಸಾಧಿಸಿದಾಗ ಮತ್ತು ಕಷ್ಟಗಳಿಂದ ಹೊರಬಂದಾಗ ಅವರ ವ್ಯಕ್ತಿತ್ವವು ವಿಭಿನ್ನವಾದ ಹೊಳಪನ್ನು ಪಡೆಯುತ್ತದೆ. ವೃಷಭ ರಾಶಿಯವರು ಪ್ರದರ್ಶನದಲ್ಲಿ ನಂಬಿಕೆ ಇಡುವುದಿಲ್ಲ, ಬದಲಿಗೆ ಸರಳತೆ ಮತ್ತು ಸ್ಥಿರತೆ ಅವರ ದೊಡ್ಡ ಗುಣಗಳಾಗಿವೆ. ಈ ಗುಣಗಳು ಅವರನ್ನು ವಯಸ್ಸಾದಂತೆ ಇನ್ನಷ್ಟು ಆಕರ್ಷಕವಾಗಿಸುತ್ತವೆ. ಅವರು ತಮ್ಮ ಆರೋಗ್ಯದ ಬಗ್ಗೆಯೂ ಸಂಪೂರ್ಣ ಕಾಳಜಿ ವಹಿಸುತ್ತಾರೆ, ಇದರಿಂದಾಗಿ ಅವರ ಮುಖ ಯಾವಾಗಲೂ ನಗುಮುಖದಿಂದ ಕಾಣುತ್ತದೆ. ವೃಷಭ ರಾಶಿಯವರು ವಯಸ್ಸನ್ನು ಒಂದು ತಡೆಗೋಡೆಯಾಗಿ ಪರಿಗಣಿಸುವುದಿಲ್ಲ. ವಯಸ್ಸಾದಂತೆ ಹೆಚ್ಚು ಸುಂದರವಾಗಿ ಕಾಣುವ ಸ್ತ್ರೀಯರಲ್ಲಿ ವೃಷಭ ರಾಶಿಯ ಸ್ತ್ರೀಯರು ಇರುತ್ತಾರೆ. ಈ ಮಹಿಳೆಯರು ಗುಂಪಿನ ನಾಯಕರಾಗಿ ಅದನ್ನು ಮುನ್ನಡೆಸುವಂತಹ ಗಾಂಭೀರ್ಯತೆಯನ್ನು ವೃಷಭ ರಾಶಿಯ ಹೆಣ್ಣು ಮಕ್ಕಳು ಹೊಂದಿದ್ದಾರೆ. ಅತ್ಯಂತ ವಿನಮ್ರ ಸ್ವಭಾವವನ್ನು ಹೊಂದಿರುವಂತಹ ವೃಷಭ ರಾಶಿಯ ಸ್ತ್ರೀಯರು ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ನೀಡುತ್ತಾರೆ. ಅವರ ಸುತ್ತಮುತ್ತಲೂ ಎಷ್ಟೇ ಬಿರುಗಾಳಿಯಂತಹ ಪರಿಸ್ಥಿತಿ ಇದ್ದರೂ ಕೂಡ ಅವರು ಅದನ್ನ ಅತ್ಯಂತ ಶಾಂತ ಸ್ವಭಾವದಿಂದ ನಿರ್ವಹಣೆ ಮಾಡುವಂತಹ ಕ್ಷಮತೆಯನ್ನು ಹೊಂದಿರುತ್ತಾರೆ. ಯಾವುದೇ ರೀತಿಯ ಚಾಲೆಂಜ್ಗಳು ಬಂದರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುವ ಗಟ್ಟಿತನವನ್ನು ಇವರು ಹೊಂದಿರುತ್ತಾರೆ. ಸುತ್ತಮುತ್ತಲೂ ಗದ್ದಲ ಆಗುತ್ತಿದ್ದರೂ ಕೂಡ ಕಂಬದಂತೆ ದೃಢವಾಗಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಇವರು ಹೊಂದಿರುತ್ತಾರೆ ಅನ್ನೋದೇ ಇವರ ಶಾಂತಿಯುತ ಮನೋಭಾವನೆಗೆ ನಾವು ನೀಡಬಹುದಾದಂತಹ ಪರ್ಫೆಕ್ಟ್ ಉದಾಹರಣೆ ಎಂದು ಹೇಳಬಹುದಾಗಿದೆ. ಈ ರಾಶಿಯಲ್ಲಿ ಜನಿಸಿದ ಸ್ತ್ರೀಯರು ಇತರರನ್ನು ಸೆಳೆಯುವ ಪ್ರಕಾಶಮಾನವಾದ ಮೋಡಿಯನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇವರ ಆತ್ಮವಿಶ್ವಾಸ ಮತ್ತು ಕ್ರಿಯಾತ್ಮಕ ಶಕ್ತಿಯು ಆಕರ್ಷಕ ಉಪಸ್ಥಿತಿಯಾಗಿ ಭಾಷಾಂತರಿಸುತ್ತದೆ. ಇದು ಇವರನ್ನು ಜನಸಮೂಹದಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ. ಇದು ಇವರ ಗಮನಾರ್ಹ ಲಕ್ಷಣಗಳಾಗಿರಲಿ ಅಥವಾ ಜೀವನದ ಬಗ್ಗೆ ಇವರ ನಿರ್ಭೀತ ವಿಧಾನವಾಗಿರಲಿ, ವೃಷಭ ರಾಶಿಯ ಸ್ತ್ರೀಯರು ಸೌಂದರ್ಯದ ಗಣಿಯಾಗಿರುತ್ತಾರೆ. ಕಟಕ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಕಾರ ಕಟಕ ರಾಶಿಯವರು ಅತ್ಯಂತ ಸೂಕ್ಷ್ಮಜೀವಿಗಳಾರುತ್ತಾರೆ ಹಾಗೂ ಎಲ್ಲರನ್ನೂ ಪೋಷಿಸುವಂತಹ ಮನಸ್ಸು ಹೊಂದಿರುವ ಸಹೃದಯ ಗುಣವನ್ನು ಹೊಂದಿರುತ್ತಾರೆ. ಕಟಕ ರಾಶಿಯವರು ಜೀವನವನ್ನು ನೋಡುವ ರೀತಿ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಹಾಗೂ ವಿಭಿನ್ನವಾಗಿರುತ್ತದೆ. ಹಾಗೂ ಪರಿಸ್ಥಿತಿಗಳನ್ನು ಕೂಡ ಕಟಕ ರಾಶಿಯವರು ತಮ್ಮದೇ ಆದಂತಹ ವಿಭಿನ್ನವಾದ ದೃಷ್ಟಿಕೋನದಲ್ಲಿ ನೋಡುತ್ತಾರೆ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ಸರಿ ಹೊಂದುವ ರೀತಿಯಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಇವರಲ್ಲಿ ಇರುತ್ತದೆ.
ಇದೇ ಕಾರಣಕ್ಕಾಗಿ ಅನಗತ್ಯವಾಗಿರುವಂತಹ ಅಶಾಂತಿಯ ಪರಿಸ್ಥಿತಿಯನ್ನು ಇವರು ತಪ್ಪಿಸಿಕೊಳ್ಳುವುದಕ್ಕೆ ಸುಲಭವಾಗಿರುತ್ತದೆ. ಯಾವುದೇ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೂಡ ಇವರು ತಮ್ಮ ಮನಸ್ಸನ್ನು ಅತ್ಯಂತ ಶಾಂತ ರೀತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯಶಸ್ವಿಯಾಗುತ್ತಾರೆ. ಕರ್ಕ ರಾಶಿಯವರ ಗುಣವಿಶೇಷತೆಗಳ ಬಗ್ಗೆ ಮಾತನಾಡುವುದಾದರೆ ಅತ್ಯಂತ ಸೂಕ್ಷ್ಮ ಜೀವಿಗಳಾಗಿರುತ್ತಾರೆ ಹಾಗೂ ತಮ್ಮ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಾರೆ. ಪ್ರಾಮಾಣಿಕತೆಯ ವಿಚಾರಕ್ಕೆ ಬಂದರೆ ಯಾರನ್ನೇ ಬೇಕಾದರೂ ಕೂಡ ಹಿಂದೆ ಹಾಕುವ ಸಾಮರ್ಥ್ಯ ಇವರಲ್ಲಿದೆ. ಅರ್ಥಗರ್ಭಿತ ಸಹಾನುಭೂತಿ ಮನೋಭಾವನೆಯನ್ನು ನೀವು ಇವರಲ್ಲಿ ಕಾಣಬಹುದಾಗಿದೆ. ಬೇರೆಯವರ ಮನೋಭಾವನೆಯನ್ನು ಹಾಗೂ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು ಕೂಡ ಇವರಲ್ಲಿ ಇರುತ್ತದೆ. ಇವರಲ್ಲಿರುವಂತಹ ಕ್ರಿಯಾತ್ಮಕತೆಯ ಹಾಗೂ ಪೋಷಕ ಗುಣಗಳಿಂದಾಗಿ ಇವರು ಬೇರೆಯವರ ವಿಚಾರದಲ್ಲಿ ಕಾಳಜಿಯನ್ನು ತೋರಿಸುವುದರಲ್ಲಿ ಮುಂದಾಳುವಾಗಿರುತ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಅವರು ಒಂದು ನಿರ್ದಿಷ್ಟ ಆಕರ್ಷಣೆಯನ್ನು ಹೊಂದಿರುತ್ತಾರೆ. ಇದು ಸುತ್ತಮುತ್ತಲಿನ ಜನರನ್ನು ತಮ್ಮ ಕಡೆಗೆ ಸೆಳೆಯುವ ಕಾಂತೀಯತೆಯಾಗಿರುತ್ತದೆ. ಆದರೆ ಅವರಿಗೆ ವಯಸ್ಸಾದಂತೆ ನಿಜವಾದ ಮ್ಯಾಜಿಕ್ ಸಂಭವಿಸುತ್ತದೆ. ಅವರ ನೈಸರ್ಗಿಕ ಮೋಡಿ ಒಂದು ಸೊಗಸಾದ ಮತ್ತು ಅತ್ಯಾಧುನಿಕ ಸೆಳವು ಆಗಿ ರೂಪಾಂತರಗೊಳ್ಳುತ್ತದೆ. ಅದು ವಿರೋಧಿಸಲು ಕಷ್ಟವಾಗುತ್ತದೆ. ಕಟಕ ರಾಶಿಯವರು ತಮ್ಮ ಜೀವನವನ್ನು ಸುಂದರವಾಗಿ ಸಮತೋಲನಗೊಳಿಸುವ ಕೌಶಲ್ಯವನ್ನು ಹೊಂದಿರುತ್ತಾರೆ ಮತ್ತು ಈ ಸಾಮರ್ಥ್ಯವು ವಯಸ್ಸಿನೊಂದಿಗೆ ಮಾತ್ರ ಸುಧಾರಿಸುತ್ತದೆ. ಅವರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ಸಾಮರಸ್ಯದ ಮಿಶ್ರಣವನ್ನು ನಿರ್ವಹಿಸುತ್ತಾರೆ. ಕನ್ಯಾ ರಾಶಿ. ಕನ್ಯಾ ರಾಶಿಯ ಹೆಣ್ಣು ಮಕ್ಕಳು ಬುಧ ಗ್ರಹದಿಂದ ಪ್ರಭಾವಿತರಾಗಿರುತ್ತಾರೆ. ಇದಕ್ಕಾಗಿಯೇ ಈ ಜನರು ತಮ್ಮ ಬುದ್ಧಿವಂತಿಕೆ, ವಿಶ್ಲೇಷಣಾತ್ಮಕ ಮತ್ತು ಪ್ರಾಯೋಗಿಕ ಚಿಂತನೆಗೆ ಹೆಸರುವಾಸಿಯಾಗಿದ್ದಾರೆ. ಅವರಿಗೆ ಎಲ್ಲವನ್ನೂ ಪರೀಕ್ಷಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸವಿದೆ. ವಯಸ್ಸಾದಂತೆ ಅವರು ತಮ್ಮ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳಲು ಕಲಿಯುತ್ತಾರೆ ಮತ್ತು ಇದು ಅವರ ಆತ್ಮವಿಶ್ವಾಸವನ್ನು ಮಹತ್ತರವಾಗಿ ಹೆಚ್ಚಿಸುತ್ತದೆ. ವಯಸ್ಸಾದಂತೆ ಅವರ ವ್ಯಕ್ತಿತ್ವವು ಹೆಚ್ಚು ಆಕರ್ಷಕವಾಗುತ್ತದೆ, ಏಕೆಂದರೆ ಅವರು ನಿರಂತರವಾಗಿ ತಮ್ಮನ್ನು ತಾವು ಸುಧಾರಿಸಿಕೊಳ್ಳುತ್ತಲೇ ಇರುತ್ತಾರೆ. ಅಲ್ಲದೆ ಅವರು ತಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾರೆ. ಆದ್ದರಿಂದ ಅವರ ಶಕ್ತಿ ಮತ್ತು ಸೌಂದರ್ಯವು ದೀರ್ಘಕಾಲ ಇರುತ್ತದೆ. ಕನ್ಯಾ ರಾಶಿಯವರ ನಿಜವಾದ ಸೌಂದರ್ಯ ಅವರ ಬುದ್ಧಿವಂತಿಕೆ ಮತ್ತು ದಯೆಯಲ್ಲಿದೆ. ಅವರ ಅನುಭವ ಹೆಚ್ಚಾದಂತೆ ಅವರು ಹೆಚ್ಚು ಸಭ್ಯರು, ಸಹಿಷ್ಣುರು ಮತ್ತು ಆತ್ಮವಿಶ್ವಾಸವುಳ್ಳವರಾಗುತ್ತಾರೆ. ಕನ್ಯಾ ರಾಶಿಯವರು ಜೀವನವನ್ನು ನೋಡುವ ರೀತಿ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಹಾಗೂ ವಿಭಿನ್ನವಾಗಿರುತ್ತದೆ. ಹಾಗೂ ಪರಿಸ್ಥಿತಿಗಳನ್ನು ಕೂಡ ಕನ್ಯಾ ರಾಶಿಯವರು ತಮ್ಮದೇ ಆದಂತಹ ವಿಭಿನ್ನವಾದ ದೃಷ್ಟಿಕೋನದಲ್ಲಿ ನೋಡುತ್ತಾರೆ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ಸರಿ ಹೊಂದುವ ರೀತಿಯಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಇವರಲ್ಲಿ ಇರುತ್ತದೆ. ಇದೇ ಕಾರಣಕ್ಕಾಗಿ ಅನಗತ್ಯವಾಗಿರುವಂತಹ ಅಶಾಂತಿಯ ಪರಿಸ್ಥಿತಿಯನ್ನು ಇವರು ತಪ್ಪಿಸಿಕೊಳ್ಳುವುದಕ್ಕೆ ಸುಲಭವಾಗಿರುತ್ತದೆ. ಯಾವುದೇ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೂಡ ಇವರು ತಮ್ಮ ಮನಸ್ಸನ್ನು ಅತ್ಯಂತ ಶಾಂತ ರೀತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯಶಸ್ವಿಯಾಗುತ್ತಾರೆ. ಕನ್ಯಾ ರಾಶಿಯವರು ತಮ್ಮ ದೃಢವಾದ ಸ್ವಯಂ ಪ್ರಜ್ಞೆ ಮತ್ತು ಅಚಲ ನಿರ್ಣಯಕ್ಕೆ ಹೆಸರುವಾಸಿಯಾಗಿರುತ್ತಾರೆ. ಅವರು ವಯಸ್ಸಾದಂತೆ ಈಗಾಗಲೇ ಪ್ರಭಾವಶಾಲಿಯಾದ ಈ ಗುಣಲಕ್ಷಣಗಳನ್ನು ಸೊಗಸಾದ ಅತ್ಯಾಧುನಿಕತೆಗೆ ಪರಿಷ್ಕರಿಸಲಾಗುತ್ತದೆ. ಅದು ನಿಜವಾಗಿಯೂ ಆಕರ್ಷಕವಾಗಿರುತ್ತದೆ. ಕನ್ಯಾ ರಾಶಿಯ ಜನರು ಉತ್ತಮ ಆಹಾರ, ಬೆಲೆ ಬಾಳುವ ಕಲೆ ಮತ್ತು ಪ್ರತಿಯೊಂದು ರೂಪದಲ್ಲೂ ಐಷಾರಾಮಿ. ವಯಸ್ಸಿನೊಂದಿಗೆ ಈ ವಿಷಯಗಳ ಬಗ್ಗೆ ಅವರ ಅಭಿರುಚಿಯು ಹೆಚ್ಚು ವಿವೇಚನಾಶೀಲ ಮತ್ತು ಪರಿಷ್ಕರಿಸುತ್ತದೆ. ಅವರು ಸೊಬಗು ಮತ್ತು ಸೌಂದರ್ಯದ ಕಡೆಗೆ ನೈಸರ್ಗಿಕ ಒಲವನ್ನು ಹೊಂದಿರುತ್ತಾರೆ. ಅವರ ಮನೆಗಳನ್ನು ಸಾಮಾನ್ಯವಾಗಿ ಸುಂದರವಾಗಿ ಅಲಂಕರಿಸಲಾಗುತ್ತದೆ ಮತ್ತು ಅವರ ವೈಯಕ್ತಿಕ ಶೈಲಿಯು ಕಾಲಾನಂತರದಲ್ಲಿ ಹೆಚ್ಚು ಅತ್ಯಾಧುನಿಕವಾಗುತ್ತದೆ. ಅವರು ಪ್ರಮಾಣಕ್ಕಿಂತ ಗುಣಮಟ್ಟವನ್ನು ಗೌರವಿಸುತ್ತಾರೆ. ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಗ್ರಹ ಶುಕ್ರ. ಈ ರಾಶಿಚಕ್ರದ ಜನರು ಸೌಂದರ್ಯ ಪ್ರಿಯರು.
ಅಲ್ಲದೆ ಅವರು ತಮ್ಮ ಜೀವನದಲ್ಲಿ ಎಲ್ಲವನ್ನೂ ಸಮತೋಲನದಲ್ಲಿಡಲು ಇಷ್ಟಪಡುತ್ತಾರೆ. ಅದು ಸಂಬಂಧಗಳಾಗಿರಬಹುದು, ವೃತ್ತಿಯಾಗಿರಬಹುದು ಅಥವಾ ಸ್ವ ಆರೈಕೆಯಾಗಿರಬಹುದು. ವಯಸ್ಸಾದಂತೆ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಏಕೆಂದರೆ ಅವರು ತಮ್ಮ ಅನುಭವಗಳಿಂದ ಬಹಳಷ್ಟು ಕಲಿಯುತ್ತಾರೆ. ತುಲಾ ರಾಶಿಯವರು ಯಾವಾಗಲೂ ವಿಶೇಷ ಆಕರ್ಷಣೆಯನ್ನು ಹೊಂದಿರುತ್ತಾರೆ. ಶೈಲಿ ಮತ್ತು ಫ್ಯಾಷನ್ ಪ್ರಜ್ಞೆ ಕಾಲ ಕಳೆದಂತೆ ಸುಧಾರಿಸುತ್ತದೆ. ಅವರು ತಮ್ಮ ಸೌಂದರ್ಯವನ್ನು ಬಾಹ್ಯವಾಗಿ ಮಾತ್ರವಲ್ಲದೆ ಆಂತರಿಕವಾಗಿಯೂ ಗೌರವಿಸುತ್ತಾರೆ. ಅವರು ಬುದ್ಧಿವಂತರಾಗುತ್ತಿದ್ದಂತೆ ಅವರ ವ್ಯಕ್ತಿತ್ವವು ಹೆಚ್ಚು ಪ್ರಭಾವಶಾಲಿಯಾಗುತ್ತದೆ. ಯಾವುದೇ ಸಂದಿಗ್ಧ ಹಾಗೂ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಕೂಡ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ತುಲಾರಾಶಿ ಅವರಿಗೆ ಬರುತ್ತದೆ. ಜೀವನದಲ್ಲಿ ಸಮತೋಲನ ಹಾಗೂ ಶಾಂತಿಯನ್ನು ಕಾಪಾಡಿಕೊಳ್ಳುವಂತಹ ಮನೋಭಾವನೆಯನ್ನು ಹೊಂದಿರುವವರಾಗಿರುತ್ತಾರೆ. ಯಾವುದೇ ರೀತಿಯ ಚಿಂತೆ ಹಾಗೂ ಸಮಸ್ಯೆಗಳು ಜೀವನದಲ್ಲಿ ಬಂದರೆ ಅವುಗಳನ್ನು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಿ ಜೀವನದಿಂದ ಹೋಗಲಾಡಿಸಬೇಕು ಅನ್ನೋದನ್ನ ಅವರು ಸಂಪೂರ್ಣವಾಗಿ ಅರಿತುಕೊಂಡಿರುತ್ತಾರೆ. ಇನ್ನು ತುಲಾ ರಾಶಿಯವರು ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಸಮತೋಲನೆ ಹಾಗೂ ಶಾಂತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಿಪುಣರಾಗಿರುತ್ತಾರೆ. ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರನಿಂದ ಆಳಲ್ಪಡುವ ತುಲಾ ರಾಶಿಯವರು ಸ್ವಾಭಾವಿಕವಾಗಿ ಸೌಂದರ್ಯದಿಂದ ಆಹ್ಲಾದಕರವಾದ ಎಲ್ಲ ವಿಷಯಗಳತ್ತ ಒಲವು ತೋರುತ್ತಾರೆ. ಈ ರಾಶಿಯಲ್ಲಿ ಜನಿಸಿದವರು ಸಮತೋಲನ ಮತ್ತು ಸಾಮರಸ್ಯದ ತೀವ್ರ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಎಂದು ನಂಬಲಾಗಿದೆ. ಇದು ಇವರ ದೈಹಿಕ ನೋಟದಲ್ಲಿ ಪ್ರತಿಫಲಿಸುತ್ತದೆ. ತುಲಾ ರಾಶಿಯವರು ಸಾಮಾನ್ಯವಾಗಿ ಸೌಂದರ್ಯ ಮಾನದಂಡಗಳಿಗೆ ಸಂಬಂಧಿಸಿದ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ. ಇವರ ಆಕರ್ಷಕ ನಡವಳಿಕೆ ಮತ್ತು ಆಕರ್ಷಕ ನಗು ಇವರನ್ನು ನೋಡಲು ಸಂತೋಷವನ್ನು ನೀಡುತ್ತದೆ. ಇವರ ರೋಮಾಂಚಕ ವ್ಯಕ್ತಿತ್ವವನ್ನು ನಿರ್ಲಕ್ಷಿಸುವುದು ಕಷ್ಟ. ಅವರು ವರ್ಚಸ್ವಿ, ಉತ್ಸಾಹ ಮತ್ತು ಸದಾ ಜೀವನದಿಂದ ತುಂಬಿರುತ್ತಾರೆ. ಆದರೆ ಅವರಿಗೆ ವಯಸ್ಸಾದಂತೆ ಈ ಗುಣಲಕ್ಷಣಗಳು ಸೊಗಸಾದ ಮತ್ತು ಅತ್ಯಾಧುನಿಕವಾದ ಭವ್ಯತೆಯಾಗಿ ವಿಕಸನಗೊಳ್ಳುತ್ತವೆ. ತುಲಾ ರಾಶಿಯ ಜನರ ಸ್ವಾಭಾವಿಕ ಆತ್ಮವಿಶ್ವಾಸವು ಗೌರವ ಮತ್ತು ಮೆಚ್ಚುಗೆಯನ್ನು ನೀಡುವ ರಾಜನ ಸೆಳವು ಆಗಿ ಪಕ್ವವಾಗುತ್ತದೆ. ಅವರು ಎಲ್ಲ ಐಷಾರಾಮಿ ಮತ್ತು ಸೊಗಸಾದ ವಸ್ತುಗಳಿಗೆ ಫ್ಲೇರ್ ಅನ್ನು ಹೊಂದಿದ್ದಾರೆ. ಅವರಿಗೆ ವಯಸ್ಸಾದಂತೆ ಅವರ ಅಭಿರುಚಿಗಳು ಹೆಚ್ಚು ಪರಿಷ್ಕೃತವಾಗುತ್ತವೆ ಮತ್ತು ಗುಣಮಟ್ಟಕ್ಕಾಗಿ ಅವರು ಆಳವಾದ ಮೆಚ್ಚುಗೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಕುಂಭ ರಾಶಿ. ಕುಂಭ ರಾಶಿಯ ಹೆಣ್ಣು ಮಕ್ಕಳು ಹುಟ್ಟಿನಿಂದಲೇ ನಾಯಕರು. ಅವರ ಆತ್ಮವಿಶ್ವಾಸ ಮತ್ತು ವರ್ಚಸ್ವಿ ವ್ಯಕ್ತಿತ್ವ ಅವರನ್ನು ಎದ್ದು ಕಾಣುವಂತೆ ಮಾಡುತ್ತದೆ. ವಯಸ್ಸಾದಂತೆ ಅವರ ಸ್ವಾಭಿಮಾನ ಬಲಗೊಳ್ಳುತ್ತದೆ ಮತ್ತು ಅವರು ಇತರರ ಅಭಿಪ್ರಾಯಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅವರು ತಮ್ಮನ್ನು ತಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ಜೀವನದಲ್ಲಿ ಹೆಚ್ಚು ನಿರ್ಭೀತರಾಗುತ್ತಾರೆ. ಅಂದರೆ ಈ ಜನರು ವಯಸ್ಸಾದಂತೆ ಧೈರ್ಯಶಾಲಿಗಳಾಗುತ್ತಾರೆ. ಕುಂಭ ರಾಶಿ ಚಕ್ರದ ಜನರು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುತ್ತಾರೆ. ಅವರ ಶಕ್ತಿ ಮತ್ತು ಉತ್ಸಾಹ ಎಂದಿಗೂ ಮುಗಿಯುವುದಿಲ್ಲ ಮತ್ತು ಇದು ವಯಸ್ಸಾದಂತೆ ಅವರನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತದೆ. ಅವರ ಉಷ್ಣತೆ ಮತ್ತು ಸಕಾರಾತ್ಮಕ ಶಕ್ತಿಯು ಇತರರಿಗೂ ಸ್ಫೂರ್ತಿ ನೀಡುತ್ತದೆ. ಕುಂಭ ರಾಶಿಯವರು ವಯಸ್ಸಾಗುವುದನ್ನು ಹೊಸ ಅನುಭವವಾಗಿ ನೋಡುತ್ತಾರೆ ಮತ್ತು ಪ್ರತಿ ಮೈಲಿಗಲ್ಲನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸುತ್ತಾರೆ. ಕುಂಭ ರಾಶಿಯವರನ್ನು ಹೆಚ್ಚಾಗಿ ರಾಶಿಚಕ್ರದ ನಿಗೂಢ ವ್ಯಕ್ತಿಗಳಾಗಿ ನೋಡಲಾಗುತ್ತದೆ ಮತ್ತು ಇವರ ಆಕರ್ಷಣೆಯು ಇವರನ್ನು ಸುತ್ತುವರೆದಿರುವ ರಹಸ್ಯದಲ್ಲಿದೆ. ಕುಂಭ ರಾಶಿಯ ಸೌಂದರ್ಯಕ್ಕೆ ಮೇಲ್ಮೈಯನ್ನು ಮೀರಿದ ಆಳವಿದೆ. ಅದು ಇವರ ಭೇದಿಸುವ ನೋಟ ಮತ್ತು ಕಾಂತಿಯ ಉಪಸ್ಥಿತಿಯಲ್ಲಿದೆ. ಕುಂಭ ರಾಶಿಯವರು ತಮ್ಮ ತೀವ್ರತೆಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಈ ತೀವ್ರತೆಯು ಅನನ್ಯ ಮತ್ತು ಆಕರ್ಷಕ ಆಕರ್ಷಣೆಯ ರೂಪಕ್ಕೆ ಅನುವಾದಿಸುತ್ತದೆ. ಕುಂಭ ರಾಶಿಯವರು ತಮ್ಮ ಪರಿಪೂರ್ಣತೆಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿರುತ್ತಾರೆ ಮತ್ತು ಸೂಕ್ಷ್ಮ ವಿವರಗಳಿಗೆ ಹೆಚ್ಚು ಗಮನ ಕೊಡುತ್ತಾರೆ. ವಯಸ್ಸಿನೊಂದಿಗೆ ಈ ಗುಣಲಕ್ಷಣಗಳು ನಯಗೊಳಿಸಿದ ಅತ್ಯಾಧುನಿಕತೆಗೆ ವಿಕಸನಗೊಳ್ಳುತ್ತವೆ. ಅದು ಅವರನ್ನು ಇತರರಿಂದ ಪ್ರತ್ಯೇಕಿಸುತ್ತದೆ.
ಕುಂಭರಾಶಿಯ ಜನರ ಸೊಬಗು ಅವರ ಸೂಕ್ಷ್ಮ ಸ್ವಭಾವದಿಂದ ಉಂಟಾಗುತ್ತದೆ. ಅವರು ತಮ್ಮ ನೋಟ, ಅವರ ಮನೆಯ ಅಲಂಕಾರ ಅಥವಾ ಅವರ ಕೆಲಸವೇ ಆಗಿರಲಿ, ಚಿಕ್ಕ ವಿವರಗಳಿಗೆ ಗಮನ ಕೊಡುತ್ತಾರೆ. ವಯಸ್ಸಾದಂತೆ ಕುಂಭರಾಶಿಗರು ತಮ್ಮ ವ್ಯವಹಾರದಲ್ಲಿ ಹೆಚ್ಚು ಆರಾಮದಾಯಕವಾಗುತ್ತಾರೆ. ಅವರ ಸಂಸ್ಕರಿಸಿದ ಅಭಿರುಚಿಗಳೊಂದಿಗೆ ಈ ಸ್ವಯಂ ಭರವಸೆಯು ಅವರಿಗೆ ವಿಶಿಷ್ಟವಾದ ಒಂದು ನಿರ್ದಿಷ್ಟ ಉತ್ಕೃಷ್ಟತೆಯನ್ನು ಒದಗಿಸುತ್ತದೆ. ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಧಾರ್ಮಿಕವಾಗಿ ಅಂತರ್ಮುಖಿಗಳಾಗಿರುತ್ತಾರೆ. ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಕುಂಭರಾಶಿಯವರು ಅದನ್ನು ಸರಿಯಾದ ರೀತಿಯಲ್ಲಿ ಸಮರ್ಥವಾಗಿ ನಿಭಾಯಿಸುವಂತಹ ಧೈರ್ಯವಂತಿಕೆಯನ್ನು ಹೊಂದಿರುತ್ತಾರೆ. ಬೇರೆಯವರ ಕಷ್ಟಗಳಿಗೂ ಕೂಡ ಸ್ಪಂದಿಸುವಂತಹ ಸಹಾನುಭೂತಿ ಅವರಲ್ಲಿ ಇರುತ್ತದೆ. ಹೀಗಾಗಿ ಅಂಥವರ ಜೊತೆಗೆ ಸಂಭಾಷಣೆ ನಡೆಸುವ ಸಂದರ್ಭದಲ್ಲಿ ಅತ್ಯಂತ ಪ್ರಶಾಂತವಾಗಿ ಅವರನ್ನು ಮಾತನಾಡಿಸುತ್ತಾರೆ. ಕುಂಭರಾಶಿಯವರ ಮನಸ್ಸಿನಲ್ಲಿ ಇರುವಂತಹ ಕ್ರಿಯೇಟಿವಿಟಿ ಹಾಗೂ ಪರಿಕಲ್ಪನೆ ಎನ್ನುವುದು ಈ ಲೋಕದಲ್ಲಿ ಇರುವಂತಹ ಜಗಳ ಹಾಗೂ ಅಶಾಂತತೆಯಿಂದ ದೂರ ಹೋಗುವುದಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಬಹುದಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.